ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳು ಅಂದರೆ ವಿಶೇಷವಾಗಿದ್ದು ಇತಿಹಾಸ ಹಿನ್ನೆಲೆ ಹೊಂದಿರುತ್ತವೆ. ಇಂಥ ಜಾತ್ರೆಗಳಲ್ಲಿ ಒಂದೆಡೆ ಕಿಚಡಿ ಜಾತ್ರೆ ಪ್ರಸಿದ್ಧ ಪಡೆದಿದ್ದರೆ ಇನ್ನೊಂದೆಡೆ ಜಟಾದರ್ಶನ ಜಾತ್ರೆಯೊಂದು ಫೇಮಸ್ ಆಗಿದೆ. ಈ ಎರಡೂ ಜಾತ್ರೆ ನಡೆಯುತ್ತಿರುವುದು ಅಕ್ಕಪಕ್ಕದ ಊರುಗಳಲ್ಲಿ. ಏನು ಈ ಜಾತ್ರೆಗಳ ಆಚರಣೆ ಎಲ್ಲಿ ನಡೆಯುತ್ತಿದೆ ಎಂಬುದು ಈ ವರದಿ ನೋಡಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಚಿಮ್ಮಡ ಹಾಗೂ ಮಹಾಲಿಂಗಪುರ ಪಟ್ಟಣದಲ್ಲಿ ಪ್ರತಿ ವರ್ಷ ವಿಶೇಷ ಜಾತ್ರೆ ನಡೆಯುತ್ತಿದೆ. ಹೀಗೆ ಒಂದೆಡೆ ಬೃಹತ್ ಆಕಾರದ ಸಾಮಗ್ರಿಗಳಲ್ಲಿ ಕ್ವಿಂಟಲ್ಗಟ್ಟಲೆ ತಯಾರಾಗುವ ಬ್ಯಾಳಿ, ಅಕ್ಕಿಯ ಕಿಚಡಿ, ಇನ್ನೊಂದೆಡೆ ಸಾರು ಇದು ತಯಾರು ಮಾಡುತ್ತಿರುವುದು ಚಿಮ್ಮಡ ಗ್ರಾಮದಲ್ಲಿ. ಇಲ್ಲಿನ ಅಲ್ಲಮ ಪ್ರಭುಲಿಂಗೇಶ್ವರ ದೇವಾಲಯ ನಡೆಯುವ ಕಿಚಡಿ ಜಾತ್ರೆಯ ವಿಶೇಷ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಈ ದೇವಾಲಯವು ಹಿಂದಿನ ಕಾಲದಲ್ಲಿ ರೋಗ ರುಜಿನಗಳು ಹರಡಿದಾಗ ಗ್ರಾಮ ಬಿಟ್ಟು ಜನರು ಇಲ್ಲಿಗೆ ಬಂದಾಗ ಆಗಿನ ಅಲ್ಲಮಪ್ರಭು ಸ್ವಾಮೀಜಿಯವರು ಭಕ್ತರಿಗೆ ಬ್ಯಾಳಿ ಹಾಗೂ ಅಕ್ಕಿ ಮಿಶ್ರದ ಕಿಚಡಿ ಅನ್ನ ಸಾರು ಪ್ರಸಾದ ನೀಡಿದರಂತೆ. ಆಗ ಎಲ್ಲ ರೋಗ ಮಾಯವಾಗಿದೆ ಎಂದು ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಜಾತ್ರೆಯ ಸಮಯದಲ್ಲಿ ಕಿಚಡಿ ಮಾಡಿ ಪ್ರಸಾದ ನೀಡಲು ವ್ಯವಸ್ಥೆ ಇಲ್ಲಿ ಪದ್ಧತಿ ಇದೆ. ಮೊದಲು ಕೇವಲ 10 ಕೆಜಿಯಿಂದ ಪ್ರಾರಂಭವಾದ ಕಿಚಡಿ ಈಗ 125 ಕೆಜಿಗೂ ಅಧಿಕ ಕಿಚಡಿ ತಯಾರ ಆಗುತ್ತದೆ. ಭಕ್ತರು ನೀಡಿದ ದೇಣಿಗೆಯಲ್ಲಿ ಪ್ರತಿ ವರ್ಷ ಹೆಚ್ಚಾಗುತ್ತಾ ಸಾಗಿದೆ. ಈಗಿನ ಪ್ರಭುಲಿಂಗೇಶ್ವರ ಸ್ವಾಮೀಜಿಯವರು ತಯಾರು ಆಗಿರುವಂಥ ಪ್ರಸಾದಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಸಾಮೂಹಿಕ ಪ್ರಸಾದ ಸೇವನೆ ಪ್ರಾರಂಭವಾಗುತ್ತದೆ. ಶಾಸಕರು, ಸಂಸದರು ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು, ಮಹಾರಾಷ್ಟ್ರ ಸೇರಿದಂತೆ ಸುತ್ತಮುತ್ತಲಿನ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ಜಾತ್ರೆ ಪ್ರಸಾದ ಸ್ವೀಕಾರ ಮಾಡ್ರ ಅನ್ನುವಂಥದ್ದನ್ನು ಹೇಳಿದ್ದನ್ನು ಅವ್ರನ್ನ ನಾವು ಕೇಳಿದ್ವಿ. ಆದ್ದರಿಂದ ಅಲ್ಲಂ ಪ್ರಭುವಿನ ಇತಿಹಾಸವನ್ನ ಎಷ್ಟು ಹೇಳಿದ್ರು ಕಡಿಮೆನ, ಅವ್ರ ಜೀವನ ಚರಿತ್ರೆಯನ್ನು ಎಷ್ಟು ಹೇಳಿದ್ರು ಕಡಿಮೆನ. ಆದ್ದರಿಂದ ಎಲ್ಲ ದಾರ್ಶನಿಕರಿಗೆ ಅವರು ಗುರುಗಳಾಗಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಹಾನ್ ಸಂತ ಅಲ್ಲಮ್ಮ ಪ್ರಭು ಅನ್ನುವಂಥದ್ದನ್ನ ಅವರು ನಿಜವಾಗಿಯೂ ಬರೇ ನಡೆದಾಡು ದೇವರಲ್ಲ, ಅವರು ಸ್ವತಃ ಆ ಪರಮಾತ್ಮನ ಅವತಾರಿ ತೊಟ್ಕೊಂಡ ಇಲ್ಲಿ ಈ ಭೂಮಿ ಮೇಲೆ ಭಕ್ತರನ್ನ ಉದ್ಧಾರಿಸುವಂತ ಕೆಲಸವನ್ನ ಅಲ್ಲಂ ಪ್ರಭು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಮ್ಮ ಅನೇಕ ಭಕ್ತರಿಗೆ ಇಲ್ಲಿ ಮನವರಿಕೆ ಆಗ್ಯದ. ಆ ಕಾರಣಕ್ಕಾಗಿ ಇಷ್ಟೊಂದು ಭಕ್ತಾದಿಗಳನ್ನ ಈ ಅಲ್ಲಂ ಪ್ರಭುವಿನ ದೇವಸ್ಥಾನಗಳು, ಮಠಗಳು ಹೊಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಇನ್ನೊಂದೆಡೆ ಮಹಾಲಿಂಗಪುರ ಪಟ್ಟಣದ ಮಹಾಲಿಂಗೇಶ್ವರ ಮಠದ ಜಾತ್ರೆಯನ್ನು ಜಟಾ ಪ್ರದರ್ಶನ ಜಾತ್ರೆ ಅಂತಲೂ ಕರೆಯುತ್ತಾರೆ. ಪವಾಡ ಪುರುಷ ಆಗಿರುವಂಥ ಮಹಾಲಿಂಗೇಶ್ವರ ಲಿಂಗೈಕ್ಯ ಆದ ಬಳಿಕ ಅವರ ತಲೆಯ ಕೂದಲು ಇನ್ನೂ ಜೀವಂತ ಇದೆ. ಪ್ರತಿ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಕೂದಲು ಬೆಳೆಯುತ್ತದೆ ಎಂದು ನಂಬಿಕೆ ಇದೆ. ವರ್ಷದಲ್ಲಿ ಒಂದು ಬಾರಿ ಮಾತ್ರ ಭಕ್ತರಿಗೆ ವೀಕ್ಷಣೆ ಮಾಡುವ ಅವಕಾಶ. ತಲೆಯ ಕೂದಲು ಈಗ ಜಟಾ ರೂಪದಲ್ಲಿ ಬೆಳೆದಿದ್ದು ಪ್ರತಿ ವರ್ಷ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತದೆ. ಮಹಾಲಿಂಗೇಶ್ವರ ಮಠದ ಈಗಿನ ಸ್ವಾಮೀಜಿಗಳು ಕೊಠಡಿಯಲ್ಲಿ ಇಟ್ಟು ಬೀಗ ಹಾಕಿದ್ದ ಜಟಾ ತೆಗೆದು ಮತ್ತೆ ಶುದ್ಧ ಮಾಡಿ ಪೂಜೆ ಪುನಸ್ಕಾರ ಸಲ್ಲಿಸಿ ಭಕ್ತರಿಗೆ ಸಾಮೂಹಿಕವಾಗಿ ಜಟಾ ಬೆಳೆದಿರುವ ಬಗ್ಗೆ ಪ್ರದರ್ಶಿಸಿ ಮರಳಿ ಕೊಠಡಿಯಲ್ಲಿ ಇರಿಸಲಾಗುತ್ತದೆ. 3 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಮೊದಲು ಜಟಾ ಪೂಜೆ, ನಂತರ ಉಳಿದ ಧಾರ್ಮಿಕ ಕಾರ್ಯಕ್ರಮಗಳು, ರಥೋತ್ಸವ ಜರುಗಲಿವೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಇವತ್ತಿನಿಂದ ಪ್ರಾರಂಭವಾಗಿದೆ. ಇವತ್ತು ಶ್ರೀ ಚನ್ನಗಿರೇಶ್ವರ ದೇವಸ್ಥಾನದಲ್ಲಿ ಸಾರ್ವಜನಿಕ ಜಟಾದರ್ಶನವನ್ನು, ಜಟಾಭಿಷೇಕವನ್ನು ಮಾಡುವುದರ ಮೂಲಕ ಇಡೀ ಸದ್ಭಕ್ತರಿಗೆ ಆಶೀರ್ವಾದವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಾದ ಮೇಲೆ ನಾಳೆಗೆ ತುಂಬಿದ ತೇರು ನಡೀತಿದೆ. ತುಂಬಿದ ತೇರಿನ ಸಮಯದಲ್ಲಿ ಅನೇಕ ವಾದ್ಯ ಮೇಳಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಇಡೀ ರಾತ್ರಿಯೆಲ್ಲ ರಥೋತ್ಸವವನ್ನು ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ನಾಡಿದ್ದು ಮರುತೇರು ಕುಸ್ತಿ, ಪ್ರಸಿದ್ಧ ಕುಸ್ತಿ ಪಟುಗಳು ಬಂದು ಇಲ್ಲಿ ಕುಸ್ತಿ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮ ಕನಿಷ್ಠ 3-4 ದಿನಗಳ ಕಾಲ ಇಲ್ಲಿ ಜಾತ್ರೆ ನಡೆಯೋದ್ರ ಮೂಲಕ ಇಡೀ ಜಿಲ್ಲೆಯ ಸುತ್ತಲಿನ ಹಾಗೂ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಕೂಡ
ಜನ ಇಲ್ಲಿ ಬಂದು ಸದ್ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳೋದ್ರ ಜೊತೆಗೆ ಅನೇಕ ವಾದ್ಯ ಮೇಳಗಳು, ಗೊಂಬೆ ಕುಣಿತ, ಆಮೇಲೆ ಕುದುರೆ ಕುಣಿತ, ಅನೇಕ ವಿಶೇಷಗಳೊಂದಿಗೆ ಇಲ್ಲಿ ಒಂದು ತಿಂಗಳವರೆಗೆ ಗುಡಾರಗಳನ್ನು ಹೂಡಿ ಜಾತ್ರೆಯಲ್ಲಿ ಅನೇಕ ಜನ ಭಾಗವಹಿಸುವಂತಹ ಒಂದು ಉತ್ತರ ಕರ್ನಾಟಕದ ಅತಿ ದೊಡ್ಡ ಪ್ರಸಿದ್ಧ ಜಾತ್ರೆ ಶ್ರೀ. ಹೀಗೆ ಉತ್ತರ ಕರ್ನಾಟಕದಲ್ಲಿ ಇಂಥ ವಿಶೇಷ ಸಂಪ್ರದಾಯ ಜಾತ್ರೆಗಳು ಇನ್ನೂ ಆಚರಿಸಿಕೊಂಡು ಬರುವ ಮೂಲಕ ಗ್ರಾಮೀಣ ಸೊಗಡು ಹೆಚ್ಚಾಗುವಂತಾಗಿದೆ. ಚಿಮ್ಮಡ ಗ್ರಾಮದಲ್ಲಿ ಮಹಾಲಿಂಗಪುರ ಪಟ್ಟಣ ಕೇವಲ 5 ಕಿಲೋಮೀಟರ್ ದೂರದ ಅಂತರದಲ್ಲಿ ಇದ್ದು, ಒಂದೆಡೆ ಕಿಚಡಿ, ಇನ್ನೊಂದೆಡೆ ಜಟ ದರ್ಶನ ನಡೆಯುತ್ತಿದ್ದು, ಇಂದಿನ ಆಧುನಿಕ ಯುಗದಲ್ಲಿ ನೋಡುವುದೇ ವಿಸ್ಮಯಕಾರಿ ಆಗಿರುತ್ತದೆ. ಟಿವಿ10 ನ್ಯೂಸ್, ಬಾಗಲಕೋಟೆ.